ಶಿಕ್ಷಣ ಕೂಡ ಬದಲಾವಣೆ ಆಗ್ತಾ ಇದೆ. ಕನ್ಫ್ಯೂಷನ್ ಮಾಡೋದಕ್ಕೆ ನಮ್ಮಂತವ್ರು ಹುಡ್ಕೊಂಡಿದ್ದೀವಿ. ಯಾಕೆಂದ್ರೆ ನಾವು ಒಂದೊಂದು ದಿನಕ್ಕೆ ಒಂದೊಂದು ಪಾಲಿಸಿ ಮಾಡ್ತೀವಿ. ಅದು ನಿಮಗೆ ಯಾಕೆ ನಿಮಗೆ ಆಗುತ್ತೋ ಗೊತ್ತಿಲ್ಲ. ಒಂದು ಪರೀಕ್ಷೆ ಮಾಡಬೇಕು, ಒಂದು ಅಡ್ಮಿಷನ್ ಮಾಡಬೇಕು, ನಾವು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೀವಿ. ಒಂದು ಸಿಲೆಬಸ್ ತರಬೇಕು, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೀವಿ. ಒಂದು ಇನ್ನೇನೋ ಮಾಡಬೇಕು ಶಿಕ್ಷಣದಲ್ಲಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೀವಿ. ಇದು ನಾವು ಆಡಳಿತ ನಡೆಸುವಂತವರು ನಾವು ಮಾಡತಕ್ಕಂಥದ್ದು ಅತಿ ದೊಡ್ಡ ತಪ್ಪು ಅಂತ ಹೇಳಿದ್ರೆ ಈ ನಿಜವಾಗ್ಲೂ ಇವತ್ತಿನ ಶಿಕ್ಷಣದ ವ್ಯವಸ್ಥೆಯನ್ನ ಜನಸಮುದಾಯಕ್ಕೆ ನೇರವಾಗಿ ತಲುಪಿಸೋದ್ರಲ್ಲಿ ನಾವು ವಿಫಲರಾಗಿದ್ದೇವೆ ಅಂತ ಹೇಳಿ ನನಗೆ ಅನ್ಸುತ್ತೆ, ವೈಯಕ್ತಿಕವಾಗಿ ನನಗೆ ಅನ್ಸುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಸಿಇಟಿ ಇತ್ತು. ಸಿಇಟಿ ಇಡೀ ದೇಶದಲ್ಲಿ ಬೆಸ್ಟ್ ಸಿಸ್ಟಮ್ ಅಂತ ಹೇಳಿ ಸಿಇಟಿಯನ್ನು ನಾವು ನಡೆಸ್ತಾ ಇದ್ದೀವಿ. ನಾನು ಆಗ ಹೈಯರ್ ಎಜುಕೇಶನ್ ಮಂತ್ರಿ ಇದ್ದೆ. ಸಿಇಟಿ ಮೂಲಕ ಮಕ್ಕಳಿಗೆ, ಬಡ ಮಕ್ಕಳಿಗೆ ಆನ್ ದ ಮೆರಿಟ್, ಆ ಮೆರಿಟಿನ ಮೇಲೆ ಮಕ್ಕಳಿಗೆ ನಾವು ಅಡ್ಮಿಷನ್ಸ್ ಅನ್ನ ಇಂಜಿನಿಯರಿಂಗ್ ಮೆಡಿಕಲ್ ಕೊಡ್ತಾ ಇದ್ದೀವಿ. ಯಾರೋ ಮಕ್ಕಳು ಚೆನ್ನಾಗಿ ಓದಿರೋ ಆ ಮಕ್ಕಳಿಗೆ ಮೆರಿಟ್ ನಲ್ಲಿ ಮೆಡಿಕಲ್ ಸೀಟ್ ಸಿಗ್ತಾ ಇತ್ತು, ಇಂಜಿನಿಯರಿಂಗ್ ಸೀಟ್ ಸಿಗ್ತಾ ಇತ್ತು. ಬಹಳ ಸುಲಭನಾಗಿ ಯಾರ ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ, ಪರೀಕ್ಷೆ ಬರೆಯೋರು ಅವರಿಗೆ ಅಡ್ಮಿಷನ್ ಸಿಗ್ತಾ ಇತ್ತು. ನಾವು ಕಂಪ್ಯೂಟರ್ ನಲ್ಲಿ ಹಾಕಿ ಯಾವ ಕಾಲೇಜ್ ಅವ್ರು ಕೇಳಿದ್ರು ಆ ಕಾಲೇಜಿಗೆ ಕೊಡ್ತಾ ಇತ್ತು. ನೀಟ್ ಅಂತ ಹೇಳಿ ನ್ಯಾಷನಲ್ ಲೆವೆಲ್ ನಲ್ಲಿ ಪಾಲಿಸಿ ಮಾಡಿದ್ರು, ವಿಚ್ ಇಸ್ ಆಲ್ಸೋ ಗುಡ್. ಆದ್ರೆ ಅದು ಸರಿಯಾದ ರೀತಿಯಲ್ಲಿ ಆಗ್ಲಿಲ್ಲ ಅಂತ ಹೇಳಿ ಇವತ್ತು ನಾವು ಓಡಾಡ್ತಾ ಇದ್ದೀವಿ. ಎಷ್ಟು ಜನ ಮಕ್ಕಳಿಗೆ ಮೆರಿಟ್ ನಲ್ಲಿ ಬರುವಂತ ಮಕ್ಕಳಿಗೆ ಇವತ್ತು ದಿವಸ ಸೀಟ್ಗಳು ಸಿಗದೆ, ಯಾವುದೋ ರಾಜ್ಯದಲ್ಲಿ ಸಿಗುತ್ತೆ, ಯಾವುದೋ ದೇಶದಲ್ಲಿ ಸಿಗುತ್ತೆ ಅನ್ನೋ ರೀತಿ ಆಗ್ಬಿಟ್ಟು ನಮ್ಮ ಸ್ಥಳೀಯ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಕ್ಕಂಥದ್ದು ನೋಡ್ತೀವಿ. ಇದು ಯಾರು ಮಾಡಿದ್ದು? ನಾವು ಮಾಡೋದು, ಆಡಳಿತ ನಡೆಸೋರು ನಾವು ಮಾಡೋದು. ಹಾಗಾಗಿ ಇಂಥದ ವ್ಯವಸ್ಥೆಗಳೆಲ್ಲ ಬಹಳ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು. ಈಗ NEP ಬಂತು, NEP ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ನಾವು ರಾಜ್ಯ ಸರ್ಕಾರಗಳು ಹೇಳ್ತೀವಿ. ಈ ರೀತಿ ಗೊಂದಲಗಳು ಸೃಷ್ಟಿಯಾದರೆ ಶಿಕ್ಷಣ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಅವೆಲ್ಲವನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ಬೇಕಾಗುತ್ತೆ.